ಈ 14 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಏನಾಗುತ್ತೆ ಮುಂದೆ ಈ ಪ್ರಕರಣ? ದರ್ಶನ್ ಅವರು ಅಪರಾಧಿನ ನಿರಪರಾಧಿನ? ತಮ್ಮ ಪ್ರಕಾರ ದರ್ಶನ್ ಹೇಗೆ? ತಮ್ಮ ಜೊತೆ ಏನಾದರೂ ಒಡನಾಟ ಇತ್ತಾ ಅಥವಾ ದರ್ಶನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕ್ಷಣ? ಅವತ್ತು ನಾನು ಅವ್ರನ್ನ ಗಮನಿಸಿದಾಗ ಒಳ್ಳೆ ಹೈಟು ಪರ್ಸನಾಲಿಟಿ ಚೆನ್ನಾಗಿದ್ದಾರೆ. ಇವ್ರಿಗೆ ಮತ್ತು ಹೀರೋಯಿನ್ ಎಲ್ಲಿಂದ ತರೋದಪ್ಪ? ಇನ್ನೊಂದು, ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ನೀವು ಇದಕ್ಕೆ ರಿಯಾಕ್ಷನ್ ಕೊಡಲೇಬೇಕು. ನಮ್ಮ ಡಿ ಬಾಸು ಜೈಲಿಂದ ಹೊರಗಡೆ ಬರೋ ತನಕ, ಬಂದು ಸಿನಿಮಾ ಮಾಡೋ ತನಕ ಯಾವೊಬ್ಬ ನಾಯಕನ ಸಿನಿಮಾಗಳನ್ನು ಕೂಡ ನೀವು ಥಿಯೇಟ್ರಿಗೆ ಹೋಗಿ ನೋಡಬಾರ್ದು ಅಂತ. ಅವರು ಬೇರೆ ನಾಯಕ ನಟರ ಚಿತ್ರಗಳನ್ನು ನೋಡಬಾರ್ದು ಅಂತ ಹೇಳೋದಕ್ಕೆ ಅವ್ರು ಯಾರು ಮೇಡಮ್? ಇವರ ಅಭಿಮಾನ ದರ್ಶನ್ ಅವರಿಗೆ ಕಂಟಕವಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾ ಇದ್ದಂತೆ ಸಾಕಷ್ಟು ಜನ ನಿರ್ಮಾಪಕರಿಗೆ ಡವ ಶುರುವಾಗಿದೆ. ಅವರನ್ನ ನಂಬಿಕೊಂಡು ಸಾಕಷ್ಟು ಜನ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು, ಮುಂಗಡ ಹಣವನ್ನು ಕೂಡ ಕೊಟ್ಟಿದ್ರು. ಸೊ ಆದರೆ ಈ 14 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಏನಾಗುತ್ತೆ ಮುಂದೆ ಈ ಪ್ರಕರಣ? ದರ್ಶನ್ ಅವರು ಅಪರಾಧಿನ ನಿರಪರಾಧಿನ? ಒಂದು ವೇಳೆ ಅವರು ಅಪರಾಧಿ ಅಂತ ಆದರೆ ಅವ್ರನ್ನ ಜೈಲಲ್ಲೇ ಕೂಡ ಹಾಕಿದ್ರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸಿನಿಮಾಗಳ ಪರಿಸ್ಥಿತಿ ಏನು ಅಂತ ಸಾಕಷ್ಟು ಜನ ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ. ಸೊ ಈಗ ನನ್ನ ಜೊತೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಣಕರ್ ಅವರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರ ಕಷ್ಟ ಏನು, ಸುಖ ಏನು, ಏನಾಗ್ಬೋದು ಈ ತನಿಖೆ ಮುಂದಿನ ದಿನಗಳಲ್ಲಿ? ಈ ಸಿನಿಮಾಗಳನ್ನ ನಂಬ್ಕೊಂಡು ಹಣ ಹೂಡಿದವರು, ಅಂದರೆ ದರ್ಶನ್ ಅವ್ರನ್ನ ನಂಬ್ಕೊಂಡು ಹಣ ಹೂಡಿದಂಥ ನಿರ್ಮಾಪಕರ ಪರಿಸ್ಥಿತಿ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಥರ ಆಗುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹುಶಃ ಜೈಲ್ಗೆ ಹಾಕೋ ಮುಂಚೆನೇ ದರ್ಶನ್ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿಬಿಡುತ್ತೆ. ಸೊ ಈ ಒಂದು ಕೊಲೆ ಕೇಸ್ನಲ್ಲಿ ಅವರ ಒಂದು ಸಹಭಾಗಿತ್ವ ಇರಲ್ಲ, ಈ ಥರದ್ದೆಲ್ಲನೂ ಕೂಡ ಪ್ರಿಡಿಕ್ಟ್ ಮಾಡಿದರು. ಬಟ್ ನಿನ್ನೆ ಕೋರ್ಟು ಡಿಸೈಡ್ ಮಾಡ್ತು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸೊ ಮುಂದೆ ಏನಾಗ್ಬೋದು ಈ ಪ್ರಕರಣ ಅಂತ ತಮಗನ್ಸಿದ್ದು? ಮೇಡಮ್, ಈಗಲೂ ಕೂಡ ವಿಚಾರಣಾಧೀನ ಕೈದಿ ಆಯ್ತಾ, 14 ದಿನದ ನ್ಯಾಯಾಂಗ ಬಂಧನ ಅಂತ ಹೇಳಿದ್ದಾರೆ. ಇನ್ನೂ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೀತವೆ. ಅವರು ಅಪರಾಧಿ ಅಂತಕ್ಕಂಥದ್ದನ್ನು ಇನ್ನೂ ಕೋರ್ಟು ಅಧಿಕೃತವಾದಂಥ ಮುದ್ರೆಯನ್ನು ಒತ್ತಿಲ್ಲ. ಸೊ ಹೀಗಾಗಿ ನಿರ್ಮಾಪಕರುಗಳಿಗೆ ಆ್ಯಸ್ ಇಟ್ ಈಸ್ ಶೂಟಿಂಗ್ ನಡೀತಿದ್ದಂತಹ ಡೆವಿಲ್ ಚಿತ್ರ ಆಗ್ಬೋದು ಮತ್ತು ಇನ್ನೊಂದಷ್ಟು ಚಿತ್ರಗಳು ಸೆಟ್ಟೇ ಇರಬೇಕಾಗಿತ್ತು. ಅವರುಗಳು ಕೂಡ ಎಲ್ಲರೂ ಸನ್ನದ್ಧರಾಗಿದ್ದಾರೆ. ಈಗ ನಮ್ಮ ಭಾಳಷ್ಟು ಜನ ನಿರ್ಮಾಪಕರುಗಳಲ್ಲಿ ಒಂದು ಆತ್ಮವಿಶ್ವಾಸ ಇದೆ. ಅವರು ಅಪರಾಧಿ ನಿರಪರಾಧಿ ಎರಡನ್ನೂ ನ್ಯಾಯಾಲಯ ತೀರ್ಮಾನ ತಗೊಳುತ್ತೆ. 14 ದಿನಗಳ ನಂತರ ಏನಾಗಬಹುದು ಕೋರ್ಟ್ನಲ್ಲಿ ವಾದ ವಿವಾದ ಅನ್ನೋದ್ರ ಬಗ್ಗೆ ಒಂದು ಆತಂಕ ಅಂತೂ ಇದೆ. ಬಟ್ ಡೆವಿಲ್ ಚಿತ್ರ ಅಂದರೆ ಏನು ಆಲ್ರೆಡಿ ಸೆಟ್ಟೇರಿತ್ತು, ಅವರು ಏನು ಶೂಟಿಂಗ್ನಲ್ಲಿ ಇದ್ದರು, ಆ ಚಿತ್ರದ ನಿರ್ಮಾಪಕರಿಗೆ ಸ್ವಲ್ಪ ಹೆಚ್ಚಿನ ಒಂದು ಕಳಮಳ ಇದೆ. ಸೊ ಆ ಕಳಮಳದ ನಿವಾರಣೆಗೆ ನಾವು ಈಗ ಅವ್ರನ್ನ ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರನ್ನ ಮತ್ತು ನಮ್ಮ ಚಿತ್ರರಂಗದ ಹಿರಿಯರನ್ನ, ಮಾಜಿ ಅಧ್ಯಕ್ಷರುಗಳನ್ನು ಭೇಟಿಯಾಗಿ ಅವ್ರಗಳ ಜೊತೆ ದೂರವಾಣಿ ಮೂಲಕನೂ ಕೂಡ ಆ ಸಂಬಂಧಪಟ್ಟಂಥ ನಿರ್ಮಾಪಕರುಗಳು ಚರ್ಚೆ ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ, ನಾನು ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದು ಕಾನೂನಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಈಗ ನಮ್ಮ ಕಣ್ಣಲ್ಲಿ ಡೆವಿಲ್ ಚಿತ್ರದ ನಿರ್ಮಾಪಕರು ನಿರಪರಾಧಿಗಳು ಅಲ್ವರ. ಸೊ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಒಟ್ಟಾರೆ ಚಿತ್ರರಂಗ ಮತ್ತು ನಿರ್ಮಾಪಕರ ಸಂಘದ ಅಭಿಪ್ರಾಯ. ಸೊ ಹೀಗಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಿ ಅವ್ರಿಗೊಂದು ನ್ಯಾಯ ಒದಗಿಸೋದಕ್ಕೆ ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಒಂದು, ಈ ಹಿಂದೆ ನಡೆದಂಥ ಸುನಿಲ್ ದತ್ ಅವರ ವಿಚಾರದಲ್ಲಿ ಏನೇನಾಗಿತ್ತು ಅಂತ ತಮಗೆ ಗೊತ್ತು. ಆ ಜಿಂಕೆಯನ್ನು ಹೊಡೆದು ಇದು ಮಾಡಿದ್ದಕ್ಕೆ ಕಾನೂನು ಕೋರ್ಟು ಅವ್ರನ್ನ ಒಳಗಡೆ ಹಾಕಿದರು. ಅವತ್ತಿನ ಅಲ್ಲಿಯ ಚಿತ್ರರಂಗ, ಭಾರತೀಯ ಚಿತ್ರರಂಗದ ದಿಗ್ಗಜರು ಅಂತ ಏನಿದ್ದರು, ಅವರು ಕೋರ್ಟ್ಗೆ ಒಂದು ಮೊರೆಯನ್ನು ಹೋಗಿ ಅವರ ವಕೀಲರ ಮೂಲಕ ಅವ್ರನ್ನ ಪೆರೋಲ್ ಮೇಲೆ ಹೊರಗಡೆ ಕರ್ಕೊಂಡು ಬಂದು, ಯಾರನ್ನ ಸುನಿಲ್ ದತ್ ಅವ್ರನ್ನ ಪೆರೋಲ್ ಮೇಲೆ ಹೊರಗಡೆ ಕರ್ಕೊಂಡು ಬಂದು ಬಾಕಿ ಇರ್ತಕ್ಕಂಥ ಚಿತ್ರಗಳು ಅಂತ ಏನು ಚಿತ್ರೀಕರಣ ಬ್ಯಾಲೆನ್ಸ್ ಇತ್ತು ಅವನ್ನೆಲ್ಲವನ್ನು ಶೂಟ್ ಮಾಡಿ ನಂತರ ಅವರು ಕಾನೂನಲ್ಲಿ ಜಯ ಆಯಿತು, ಮತ್ತೆ ಒಳಗಡೆ ಹೋದರು, ಏನೇನೋ ಆಯಿತು. ಸೊ ತೀರಾ ಅಂತ ಅಪರಾಧಿ ಅನ್ನೋವಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಹೋಗುವಂಥ ಬಂದರೆ ಅದಕ್ಕೆ ನಾವು ಇಡೀ ಚಿತ್ರರಂಗ ಒಬ್ಬ ನಿರ್ಮಾಪಕ ಅಂದರೆ ಸೆಟ್ಟೇರಿರ್ತಕ್ಕಂಥ ಚಿತ್ರದ ನಿರ್ಮಾಪಕನ ಪರವಾಗಿ ನಿಂತ್ಕೋಬೇಕಾಗ್ತದೆ. ನಾವು ಕೂಡ ಅಲ್ಲಿ ನಡೆದಂತಹ ಅಂದರೆ ಸುನೀಲ್ ದತ್ ಅವರ ವಿಚಾರದಲ್ಲಿ ಏನು ನಡೀತು ಅದೇ ವಿಚಾರವನ್ನು ಇಲ್ಲಿ ಮಂಡನೆ ಮಾಡಿ ಇಲ್ಲಿ ಕಾನೂನಿನ ಮೊರೆ ಹೋಗಿ ಅವರಿಗೆ ನ್ಯಾಯ ಒದಗಿಸೋಕ್ಕೆ ಏನು ಬೇಕೋ ಆ ಕೆಲಸವನ್ನು ನಾವು ಮಾಡ್ತೀವಿ ಮೇಡಮ್.
ಈಗ ಆಲ್ರೆಡಿ ಡೆವಿಲ್ ಸಿನಿಮಾದ ನಿರ್ಮಾಪಕರು ತಮ್ಮ ಜೊತೆ ಚರ್ಚೆ ಮಾಡಿದಾರ ಈ ಬಗ್ಗೆ ಏನು ಆಗ್ಬೋದು ಏನು ಕತೆ ತಮ್ಮ ಕಷ್ಟವನ್ನು ಹೇಳ್ಕೊಂಡಿದಾರ ಸಿನಿಮಾ ಶೂಟಿಂಗ್ ಎಲ್ಲಿವರೆಗೂ ಬಂದಿದೆಯಂತೆ ಏನು ಕತೆ ಯಾಕಂದರೆ ಮೊನ್ನೆ ಇವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಚಿತ್ರೀಕರಣ ನಡೀತಿತ್ತು ಅನ್ನುವಂಥ ಮಾಹಿತಿ ಇದೆ. ಹೌದು ಮೇಡಮ್, ಮಾತೃ ಸಂಸ್ಥೆ ಅಧ್ಯಕ್ಷರನ್ನ ಮತ್ತು ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರುಗಳನ್ನು ಚಿತ್ರರಂಗದ ಗಣ್ಯರೊಂದಿಗೆ ಅವರು ಸಮಾಲೋಚನೆ ಮಾಡ್ತಾ ಇದ್ದಾರೆ ಮೇಡಮ್. ಅಧಿಕೃತವಾಗಿ ಅವರು ನಿರ್ಮಾಪಕರ ಸಂಘಕ್ಕೆ ಇನ್ನೂ ಬಂದಿಲ್ಲ ಮೇಡಮ್. ಅಂದರೆ ನಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ಪಡೋದಾಗಲಿ ಕಾಗದ ಕೊಡೋದಾಗಲಿ ಅಂಥವನ್ನೆಲ್ಲ ಏನೂ ಮಾಡಿಲ್ಲ. ಮಾತೃ ಸಂಸ್ಥೆ ಇದೆ, ದಿಗ್ಗಜರಿದ್ದಾರೆ, ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಅಂದರೆ ಇದು ಏನಾದರೂ ಸರಿ ಇಂಥ ಒಂದು ಇದರಿಂದ ಅಂದರೆ ನಾನು ಏನು ಇವಾಗ ನಮ್ಮ ಮುಗ್ಗಟ್ಟಲ್ಲಿದೆ ಇದು ಅವ್ರ ಸ್ವಾರ್ಥಕ್ಕಲ್ಲ, ಅವ್ರದ್ದೂ ಕೂಡ ಆ ಸಮಸ್ಯೆಯಿಂದ ಕೂಡ ಅವರು ಕೂಡ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಮೇಡಮ್. ಈಗ ದರ್ಶನ್ ಅವರನ್ನು ನಂಬಿಕೊಂಡು ಸುಮಾರು 14 ಸಿನಿಮಾ ನಿರ್ಮಾಪಕರು ಅಂದರೆ 14 ಸಿನಿಮಾಗಳು ಅವ್ರ ಕೈಯಲ್ಲಿತ್ತು ಅನ್ನೋವಂಥದ್ದು ಮಾಹಿತಿ ಅಷ್ಟೇ, ಎಷ್ಟಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಮಗೆ ತಿಳಿದ ಪ್ರಕಾರ 3-4 ಸಿನಿಮಾಗಳು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿತ್ತು. ತರುಣ್ ಸುಧೀರ್ ಅವ್ರ ಸಿನಿಮಾಗಳು, ಶೈಲಜಾ ನಾಗ್ ಅವರ ಸಿನಿಮಾಗಳು ಸೇರಿದಂತೆ 4 ಸಿನಿಮಾಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿತ್ತು. ಇಲ್ಲಿವರೆಗೂ ಇವ್ರನ್ನ ಬಿಟ್ಟು ಡೆವಿಲ್ ಸಿನಿಮಾನ ಹೊರತುಪಡಿಸಿ ಬೇರೆ ಬೇರೆ ಸಿನಿಮಾಗಳ ನಿರ್ಮಾಪಕರು ತಾವು ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ವಿ, ತಮ್ಮ ಸಿನಿಮಾಗೂ ಈ ಥರದ ಸಂಕಷ್ಟ ಬಂದ್ಬಿಡ್ತು, ಈ ಥರದ್ದು ಏನಾದರೂ ಪ್ರೊಡ್ಯೂಸರ್ ಸಂಘಕ್ಕೆ ಬಂದು ಅಂದರೆ ನಿರ್ಮಾಪಕರ ಸಂಘಕ್ಕೆ ಬಂದು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ? ಮೇಡಮ್, ತಮ್ಮಗಳ ಮಾಧ್ಯಮದ ಮೂಲಕ ಕೆಲವರು ಮಾತನಾಡಿರೋದು ನಿಜ ಮೇಡಮ್. ಆದರೆ ಅಧಿಕೃತವಾಗಿ ನಮಗಿಲ್ಲಿ ಕಾಗದ ಕೊಟ್ಟುಬಿಟ್ಟು ಯಾರೂ ಕೂಡ ಇವತ್ತರೆಗೂ ಬಂದಿಲ್ಲ. ಬಟ್ ನನ್ನ ಕೆಲವು ಸ್ನೇಹಿತರುಗಳು ಈ ರೀತಿ ನಮ್ಮದಿದೆ, ಅದು ಆಗುತ್ತೆ, ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಮುಂದುವರಿತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಇದು ಕೂಡ ಕಾದು ನೋಡೋ ತಂತ್ರ. ಏನೀಗ ಕಾನೂನಲ್ಲಿ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ ಅದನ್ನು ನೋಡ್ಕೊಂಡು ನಾವು ಮಾತಾಡ್ತೀವಿ. ಆದರೆ ಅಧಿಕೃತವಾಗಿ ಕಾಗದವನ್ನು ಕೊಡಬೇಕಾ ಅಥವಾ ನಮಗೆ ನ್ಯಾಯ ಬೇಕು ಅನ್ನೋದನ್ನೆಲ್ಲ ಇವತ್ತು ಆ್ಯಸ್ ಇಟ್ ಈಸ್ ಇವತ್ತಿನವರೆಗೂ ಕೂಡ ಯಾರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಫೋನ್ಗಳಲ್ಲಿ ಮಾತಾಡಿದ್ದಾರೆ, ಬಟ್ ದಾಖಲೆ ಅಧಿಕೃತ ಪತ್ರ ಅಂಥವು ಯಾವೂ ಇಲ್ಲ ಮೇಡಮ್. ಈಗ ಡೆವಿಲ್ ಸಿನಿಮಾ ನಿರ್ಮಾಪಕರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಕಷ್ಟನ ನಿವಾರಣೆ ಮಾಡುವಂಥ ಸಂದರ್ಭ ಬಂದರೆ ಅಂದರೆ ಪೆರೋಲ್ ಮೂಲಕ ಆದರೂ ಪರವಾಗಿಲ್ಲ, ನಾವು ಕರ್ಕೊಂಬರ್ತೀವಿ ಒಂದು ವೇಳೆ ಅಪರಾಧಿ ಅಂತ ಆದರೆ ಅನ್ನುವಂಥ ಮಾತು ಹೇಳಿದ್ರಿ. ಸೊ ಅದೇ ರೀತಿ ಇನ್ನು ಉಳಿದ ನಿರ್ಮಾಪಕರುಗಳಿಗೂ ಕೂಡ ಅವ್ರ ಸಿನಿಮಾಗಳು ಕೂಡ ಗೊತ್ತಿಲ್ಲದೆ ಶುರು ಆಗಿರ್ಬೋದು, ಎಷ್ಟೋ ಸಿನಿಮಾ ಶೂಟಿಂಗ್ ಶುರು ಆಗಿರ್ಬೋದು. ಸೊ ಅವ್ರ ಪರವಾಗೂ ತಾವು ನಿಲ್ತೀರಾ ಅಥವಾ ಹೇಗೆ ಸರ್? ತಮ್ಮ ಮಾಧ್ಯಮಗಳನ್ನು ಕಣ್ತಪ್ಪಿಸಿ ಯಾವುದೇ ಚಿತ್ರೀಕರಣ ನಡೀತದೆ ಅಂತ ನಾನೇನು ಅಂದ್ಕೊಂಡಿಲ್ಲ ಮೇಡಮ್. ಆ್ಯಸ್ ಇಟ್ ಈಸ್ ಸೆಟ್ ಇರತಕ್ಕಂಥದ್ದು ತಮ್ಮ ಮಾಧ್ಯಮಗಳ ಮೂಲಕ ಮತ್ತು ನಮ್ಮ ಚಿತ್ರರಂಗದ ಗಣ್ಯರ ಮೂಲಕ ಮತ್ತು ತಾಂತ್ರಿಕ ವರ್ಗದವರು ಎಲ್ಲರ ಮೂಲಕ ಗೊತ್ತಾಗಿರೋದು ಡೆವಿಲ್ ಒಂದೇ. ಸೊ ಈಗ ಅಕಸ್ಮಾತ್ ಡೆವಿಲ್ಗೆ ಯಾವ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಯಾವ ರೀತಿಯಾದಂಥ ಒಂದು ಆದೇಶಗಳು ಹೊರಡ್ತವೆ ಅನ್ನೋದ್ರ ಮೇಲೆ ಮುಂದಿನ ಚಿತ್ರಗಳದ್ದು ಕೂಡ ಡಿಪೆಂಡ್ ಆಗಿದೆ ಮೇಡಮ್. ಇನ್ನೊಂದು, ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ನೀವು ಇದಕ್ಕೆ ರಿಯಾಕ್ಷನ್ ಕೊಡಲೇಬೇಕು. ಏನಂದರೆ ದರ್ಶನ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾರೆ, ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಅಂದರೆ ನಮ್ಮ ಡಿ ಬಾಸು ಇದರಿಂದ ಹೊರಗಡೆ ಜೈಲಿಂದ ಹೊರಗಡೆ ಬರೋ ತನಕ, ಬಂದು ಸಿನಿಮಾ ಮಾಡೋ ತನಕ, ಸಿನಿಮಾ ರಿಲೀಸ್ ರೆಡಿ ಆಗೋ ತನಕ, ಸಿನಿಮಾ ಥಿಯೇಟ್ರಿಗೆ ಬರೋವರೆಗೂ ಯಾವೊಬ್ಬ ನಾಯಕನ ಸಿನಿಮಾಗಳನ್ನು ಕೂಡ ನೀವು ಥಿಯೇಟ್ರಿಗೆ ಹೋಗಿ ನೋಡಬಾರ್ದು ಅಂತ. ಸೊ ಅವ್ರ ನಾಯಕನ ಸಿನಿಮಾಗಳನ್ನ ನೋಡದೇ ಇದ್ರೂ ಪರವಾಗಿಲ್ಲ, ಬೇರೆ ಸ್ಟಾರ್ಗಳ ಅಭಿಮಾನಿಗಳನ್ನು ಕೂಡ ಅಥವಾ ಸಿನಿಮಾ ಪ್ರೇಮಿಗಳನ್ನು ನೀವು ಸಿನಿಮಾ ನೋಡೋಕೆ ಹೋಗಬೇಡಿ ನಮ್ಮ ಬಾಸ್ ಸಿನಿಮಾ ಬರೋವರೆಗೂ ಅಂತಂದು ಹೇಳಿದ್ರೆ ಬೇರೆ ಬೇರೆ ಸಿನಿಮಾಗಳಿಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಸರ್. ಸೊ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಇದಕ್ಕೆ ಏನು ಹೇಳ್ತೀರಿ ತಾವು ಅಂತ? ಮೇಡಮ್, ಅವರ ಏನು ಅಭಿಮಾನ ಏನಿದೆಯಲ್ಲ, ದರ್ಶನ್ ಅವ್ರ ಬಗ್ಗೆ ಇರತಕ್ಕಂಥ ಅಭಿಮಾನವನ್ನು ನಾನು ಪ್ರಶ್ನೆ ಮಾಡೋದಕ್ಕೆ ನಮ್ಮದು ಯಾವುದೇ ರೈಟ್ಸ್ ಇಲ್ಲ. ಆದರೆ ಅವರು ಬೇರೆ ನಾಯಕ ನಟರ ಚಿತ್ರಗಳನ್ನು ನೋಡಬಾರ್ದು ಅಂತ ಹೇಳೋದಕ್ಕೆ ಅವ್ರು ಯಾರು ಮೇಡಮ್? ಬೇರೆ ನೋಡಬಾರ್ದು ಅಂತ ಹೇಳೋದಕ್ಕೆ ಅವ್ರಿಗೆ ಪವರ್ಸ್ ಇಲ್ಲ. ಅವರು ಅಂಥವನ್ನೆಲ್ಲ ಮಾಡಬಾರ್ದು. ಪ್ರಾಯಶಃ ಅವರು ಇದನ್ನು ಅರ್ಥಕೊಂಡು ಇಂಥ ಒಂದು ಹೇಳಿಕೆಗಳನ್ನು ಕೊಡಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅವರು ಸುಮ್ಮನಿದ್ದಷ್ಟು ಕೂಡ ದರ್ಶನ್ ಅವರಿಗೆ ಪ್ಲಸ್ ಆಗುತ್ತೆ. ಇವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದಾಗಲಿ, ಪ್ರತಿಭಟನೆಗಳನ್ನ ಮಾಡೋದಾಗಲಿ, ಅಥವಾ ಯಾವುದನ್ನ ಚಿತ್ರಗಳು ಬಿಡುಗಡೆ ಸಂದರ್ಭದಲ್ಲಿ ತೊಂದರೆ ಮಾಡೋದಾಗಲಿ, ಇಂಥವನ್ನೆಲ್ಲ ಮಾಡಿದಷ್ಟು ಇವರ ಅಭಿಮಾನ ದರ್ಶನ್ ಅವರಿಗೆ ಕಂಟಕವಾಗುತ್ತೆ. ಸೊ ಅದು ಅಭಿಮಾನ ಆಗಲ್ಲ, ಅವಾಗ ದುರಾಭಿಮಾನ ಆಗುತ್ತೆ, ಅವ್ರಿಗೂ ಕೂಡ ಕಂಟಕವಾಗುತ್ತೆ ಅನ್ನೋವಂಥ ಸಣ್ಣ ವಿಚಾರವನ್ನು ಪ್ರತಿಯೊಂದು ಅಭಿಮಾನಿಗಳು ಕೂಡ ತಲೆಯಲ್ಲಿ ಇಟ್ಕೋಬೇಕು ಮೇಡಮ್. ಯಾಕಂದರೆ ಕೋರ್ಟು ಕೂಡ ಈಗ ತುಂಬ ಸೂಕ್ಷ್ಮಗತಿಯಾಗಿ ಅವಲೋಕನ ಮಾಡ್ತಾಯಿದೆ. ಮೊನ್ನೆ ಪೊಲೀಸ್ ಕಮಿಷನರ್ ಅವರು ಮತ್ತು IG ಅವ್ರದ್ದು ಒಂದು ಹೇಳಿಕೆ ಆಧಾರದ ಮೇಲೆ ಯಾರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಅಕಸ್ಮಾತು ಜೋರಾಗಿ ಮಾತಾಡೋದು ಅಥವಾ ಅವರ ಪರ ವಹಿಸಿದವ್ರ ಬಗ್ಗೆ ಮಾತಾಡೋದು, ವಿರೋಧ ವ್ಯಕ್ತಪಡಿಸಿದವ್ರ ಬಗ್ಗೆ ಮಾತಾಡೋದು, ಇಂಥವನ್ನೇನ ಮಾಡೋದಲ್ಲಿ ಅವ್ರನ್ನ ಸೂಕ್ಷ್ಮಗತಿನಲ್ಲಿ ಸ್ಟಡಿ ಮಾಡ್ತಾಯಿರಿ.
ಸ್ಟಡಿ ಮಾಡಿಬಿಟ್ಟು ಅವ್ರ ವಿರುದ್ಧ ಯಾವ ರೀತಿ ಕಾನೂನಿನ ಕ್ರಮ ಕೈಗೊಳ್ಬೋದು ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ರಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕೃತವಾಗಿ ದಾಖಲೆನೂ ಕೂಡ ಹೊರಗಡೆ ಬರುತ್ತೆ, ಅಂದರೆ ಅಧಿಸೂಚನೆ ಹೊರಗಡೆ ಬರುತ್ತೆ. ಸೊ ಅದು ಬರೋದಕ್ಕಿಂತ ಮುಂಚೆ ಅಂದರೆ ಈ ಥರದ ಒಂದು ಉದ್ವೇಗದ ವಾತಾವರಣಗಳನ್ನು ಸೃಷ್ಟಿ ಮಾಡೋದ್ರ ಬದಲು ನೀವು ತಟಸ್ಥವಾಗಿದ್ದು ಬೇಕಾದ್ರೆ ನೀವು ಮೌನಾಚರಣೆ ಮಾಡಿ, ಪ್ರತಿಭಟಿಸಿ, ಯಾವ ಥರ ಮೌನವಾಗಿ. ಆದರೆ ಇನ್ನೊಬ್ಬ ನಾಯಕ ನಟನ ಚಿತ್ರಗಳನ್ನು ನೋಡಬೇಡಿ ಮಾಡಬೇಡಿ ಅಂತ ತಾಕೀತು ಮಾಡೋದಿದೆಯಲ್ಲ, ಇದು ಕೂಡ ಅಕ್ಷಮ್ಯ ಅಪರಾಧ ಆಗುತ್ತೆ. ಆಮೇಲೆ ಅದರ ವಿರುದ್ಧ ನಿರ್ಮಾಪಕರ ಸಂಘ ಆಗ್ಬೋದು, ಇಡೀ ಚಿತ್ರೋದ್ಯಮ ಆಗ್ಬೋದು ಸೆಟದು ನಿಂತ್ಕೊಳ್ಳುತ್ತೆ ಮೇಡಮ್. ಸರ್, ಈ ಥರ ಆಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ನಿನ್ನೆ ಅವ್ರನ್ನ 14 ದಿನಕ್ಕೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ತುಂಬ ಹತ್ತಿರದಿಂದ ನೋಡಿದಿರಿ, ಎಷ್ಟೋ ಬಾರಿ ಫಿಲ್ಮ್ ಚೇಂಬರಿಗೆ ಬಂದಿದ್ದಾರೆ ಅಥವಾ ಅವ್ರ ಸಿನಿಮಾಗಳನ್ನ ನೋಡಿರ್ತೀರಿ, ತುಂಬ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿರ್ತೀರಿ. ತಮ್ಮ ಪ್ರಕಾರ ದರ್ಶನ್ ಹೇಗೆ, ತಮ್ಮ ಜೊತೆ ಏನಾದರೂ ಒಡನಾಟ ಇತ್ತಾ, ಅಥವಾ ದರ್ಶನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಕ್ಷಣ? ಮೇಡಮ್, 2000 ಇಸ್ವಿ PN ಸತ್ಯ ಇವತ್ತಿಲ್ಲ. ಡೈರೆಕ್ಟ್ರು PN ಸತ್ಯ ಅವರು MG ರಾಮಮೂರ್ತಿಯವರು ಮತ್ತು ಭಾಮಾ ಹರೀಶ್ ಅವರು, ನಾನು ಎಲ್ಲ ಇಲ್ಲಿ ಇದೇ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ನಾವು ಚರ್ಚೆನಲ್ಲಿ ಕೂತ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಮೇಲೆ ಒಂದು ಆ್ಯಸಿಡ್ ಪ್ರಕರಣ ನಡೆದಿತ್ತು. ಆ ಆ್ಯಸಿಡ್ ಪ್ರಕರಣದ ವಿಚಾರದಲ್ಲಿ PN ಸತ್ಯ ಅವ್ರನ್ನ ಇಟ್ಕೊಂಡು ನಾವು MG ರಾಮಮೂರ್ತಿಯವರು ಮತ್ತು ಭಾಮಾ ಹರೀಶ್ ಅವರು, ನಾನು ಎಲ್ಲ ಸೇರಿಕೊಂಡು, ವಿಕ್ಟ್ರಿ ವಾಸು ನಮ್ಮ ಡೈರೆಕ್ಟ್ರು, ಇಷ್ಟೂ ಜನ ಸೇರಿಕೊಂಡು ನೊಂದ ಗೌಡರು ಬೆಂದ ಚೆನ್ನಮ್ಮ ಅಂತ ಹೇಳಿ ಒಂದು ಆಡಿಯೋ ಕ್ಯಾಸೆಟ್ನ ಮಾಡಿದ್ವಿ. ಅವತ್ತೆಲ್ಲ CD ಇರಲಿಲ್ಲ, ಆಡಿಯೋ ಕ್ಯಾಸೆಟ್ ಇತ್ತು. ಒಂದು 67-70 ನಿಮಿಷಗಳ ಕಾಲ ಒಂದು ದೇವೇಗೌಡರು ಮತ್ತು ಅವ್ರ ಕುಟುಂಬದ ಮೇಲೆ ನಡೆದಂತಹ ಆ ಒಂದು ಆ್ಯಸಿಡ್ ಪ್ರಕರಣದ ಕುರಿತಾಗಿ, ಮತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ರಾಜಕಾರಣದ ಧ್ರುವೀಕರಣ ಆಗಿತ್ತು ಅವ್ರಿಗೂ ಮತ್ತು ರಾಮಕೃಷ್ಣ ಹೆಗಡೆ ಅವ್ರಿಗೆ. ಆ ವಿಚಾರದಲ್ಲಿ ಒಂದು ನಮ್ಮದೇ ಆದಂಥ ಒಂದು ಪರಿಕಲ್ಪನೆ ಇಟ್ಕೊಂಡು, ನನ್ನ ಪರಿಕಲ್ಪನೆಯೇ ಅದು. ಬಟ್ PN ಸತ್ಯ ಅವರು ನಿರ್ದೇಶನ ಮಾಡಿದರು. ಇದೇ MG ರಾಮಮೂರ್ತಿಯವರು, ಭಾಮಾ ಹರೀಶ್ ಅವರು ಅದು ಆ ಕ್ಯಾಸೆಟ್ನ ನಿರ್ಮಾಣನೂ ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಮಾತಾಡ್ತಾ ಮೆಜೆಸ್ಟಿಕ್ ಅಂತಕ್ಕಂಥ ಒಂದು ಪಿಕ್ಚರನ್ನು ಮಾಡಬೇಕು ಅನ್ನೋಂಥ ವಿಚಾರ ಬಂದಾಗ ಅಣಜಿ ನಾಗರಾಜ್ ಅವರು ಇದೇ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿರ್ತಕ್ಕಂಥ ಒಂದು ಲಾಡ್ಜಲ್ಲಿಗೆ ದರ್ಶನ್ ಅವ್ರನ್ನ ಕರ್ಕೊಂಬಂದರು. ನಾನು ಮೊದಲನೇ ಸಾರಿ ನಾನು ಅವ್ರನ್ನ ಅವತ್ತೇ ನೋಡಿದ್ದು. ಅಂದರೆ ಫ್ರಮ್ ದಿ ಬಿಗಿನಿಂಗ್, ಅಂದರೆ ಅದಕ್ಕಿಂತ ಮುಂಚೆ ಅವರು ಉದ್ಯಮದಲ್ಲಿದ್ದರು. ಅಣಜಿ ನಾಗರಾಜ್ ಅವ್ರ ಜೊತೆಲೂ ಕೂಡ ಲೈಟ್ ಬಾಯ್ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲೇ ಇದ್ದವರು. ಅದೆಲ್ಲ ಇದ್ರೂ ಕೂಡ ನಾನು ಅವ್ರನ್ನ ಸೂಕ್ಷ್ಮ ಗಮನಿಸಿರಲಿಲ್ಲ. ಅವತ್ತು ನಾನು ಅವ್ರನ್ನ ಗಮನಿಸಿದಾಗ ಒಳ್ಳೆ ಹೈಟು, ಪರ್ಸ್ನಾಲಿಟಿ ಚೆನ್ನಾಗಿದ್ದಾರೆ. ಇವ್ರಿಗೆ ಮತ್ತು ಹೀರೋಯಿನ್ ಎಲ್ಲಿಂದ ತರೋದಪ್ಪ, ಈ ಹೈಟಿಗೆ ಹೀರೋಯಿನ್ ಎಲ್ಲಿಂದ ಹುಡ್ಕೊಂಬರೋದು ಅನ್ನೋಂಥ ಒಂದು ಚರ್ಚೆನೂ ಕೂಡ ನಡೆದಿತ್ತು. ಅಂದರೆ ಅವತ್ತಿಂದನೂ ನೋಡ್ಕೊಂಡು ಬಂದಿದ್ದೆ. ಅದಾದಮೇಲೆ ಸುಮಾರು ಚೇಂಬರ್ಗೂ ಬಂದಿದ್ದರು ನಾನು ಉಪಾಧ್ಯಕ್ಷನಾದಾಗ, ಮತ್ತು ಸಭೆ ಸಮಾರಂಭಗಳಲ್ಲಿ ಭೇಟಿಯಾಗಿದ್ದರು. ಆಮೇಲೆ ಅವ್ರ ಬಗ್ಗೆ ನಾನು ಈ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಅವನ್ನೆಲ್ಲ ನಾನು ಕೇಳ್ಪಟ್ಟಿದ್ದೆ. ಆದರೆ ಯಾವಾಗ ಅವ್ರದ್ದು ದುರ್ಘಟನೆ ನಡೀತು, ಈಗ 12 ವರ್ಷದ ಕೆಳಗಡೆ, ಆವಾಗಲಿಂದ ಸ್ವಲ್ಪ ಅಂದರೆ ಅವರು ಒಂದು ದೊಡ್ಡ ಮಟ್ಟದ ನಟ ಅಂತಾದರು. ಆಮೇಲೆ ನಮಗೂ ಕೂಡ ಸತತವಾದಂಥ ಸಂಪರ್ಕ ಇರಲಿಲ್ಲ. ಈ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗೋದಷ್ಟನ್ನು ಹೊರತುಪಡಿಸಿ ಬೇರೆ ಏನಾಗಿರಲಿಲ್ಲ. ಆಮೇಲೆ ಇನ್ಯಾವುದೋ ಒಂದು ಸಣ್ಣ ಅವಘಡ ಆಗಿತ್ತು. ಅಭಿಮಾನಿಗಳು ಸೇರಿಕೊಂಡು ನಮ್ಮ ಜಗ್ಗೇಶ್ ಸರ್ ವಿಚಾರದಲ್ಲಿ ಒಂದು ಸ್ವಲ್ಪ ಒಂದು ಸಮಸ್ಯೆ ಆಗಿತ್ತಲ್ಲ, ಆವಾಗ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ. ದಯಮಾಡಿ ನಿಮ್ಮ ಅಭಿಮಾನಿಗಳಿಗೆ ಒಂದು ಸೂಕ್ಷ್ಮವಾದಂಥ ವಿಚಾರ ಹೇಳಿ, ಯಾಕಂದರೆ ಹಿರಿಯ ನಟರು ಅಂತ ಹೇಳಿದಾಗ ಅವ್ರ ಗಮನದಲ್ಲಿ ಅದು ಇರಲಿಲ್ಲ. ಅವರೆಲ್ಲೋ ಶೂಟಿಂಗಲ್ಲಿ ಇದ್ರಂತೆ. ಕೊನೆಗೆ ಫೇಸ್ಬುಕ್ಕಲ್ಲಿ ಬಂದು ಅವರೊಂದು ಅಪ್ಲೋಡ್ ಮಾಡಿದ್ರು. ಏನಂತ ಅಭಿಮಾನಿಗಳಿಗೆ ಒಂದು ಕರೆಯನ್ನು ಕೊಟ್ಟರು. ಅವರೊಬ್ಬರು ಹಿರಿಯ ನಟರಿದ್ದಾರೆ, ಅವ್ರ ವಿರುದ್ಧ ನೀವು ಈ ರೀತಿಯೆಲ್ಲ ನಡ್ಕೊಳ್ಳೋದು ನನಗೆ ಅಗೌರವ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದಾಗ ಅದು ಅಲ್ಲಿಗೆ ತಣ್ಣಗಾಗಿತ್ತು. ಅಂದರೆ ಆ ಥರದ ಸಂಪರ್ಕಗಳು ಅನಿವಾರ್ಯತೆ ಇದ್ದಾಗ ಮಾತ್ರ ನಾನು ಅವ್ರನ್ನ ಸಂಪರ್ಕದಲ್ಲಿದ್ದೇ ವಿನ ಸತತವಾದಂಥ ಸಂಪರ್ಕ ನಮಗೇನೋ ಇರಲಿಲ್ಲ ಮೇಡಮ್. ಸರ್, ಈ ದರ್ಶನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಬಿಸಿ ಮಧ್ಯೆ ಚಿತ್ರೋದ್ಯಮನ ಬಂದ್ ಮಾಡ್ಬೇಕು 2 ತಿಂಗಳು ಅನ್ನುವಂಥ ಒಂದು ಕೂಗೆದ್ದಿತ್ತು ಆ ಟೈಮಲ್ಲಿ. ನಂತರ ಕೊನೆಗೆ ಸ್ಟಾರ್ ನಟರುಗಳು ದೊಡ್ಡ ಸಿನಿಮಾಗಳು ರಿಲೀಸ್ ಆಗಬೇಕು ಅಂತ ಹೇಳಿದಾಗ ಎಲ್ಲರೂ, ಧ್ರುವ ಇರಲಿ, ಸುದೀಪ್ ಸರ್ ಇರಲಿ, ಎಲ್ಲ ತಮ್ಮ ಸಿನಿಮಾಗಳ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ಕೊಂಡು ಬಂದರು. ರೀಸೆಂಟಾಗಿ ದುನಿಯಾ ವಿಜಯ್ ಸರ್ ಅನೌನ್ಸ್ ಮಾಡಿದ್ದಾರೆ. ಸೊ ಇವತ್ತು ಹೇಗಿದೆ ಚಿತ್ರೋದ್ಯಮದ ಪರಿಸ್ಥಿತಿ, ಅಂದರೆ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ ಪರಿಸ್ಥಿತಿ? ಯಾಕಂದರೆ ಇನ್ನೂ ಸಿನಿಮಾಗಳು ಇನ್ನೂ 2-3 ತಿಂಗಳು ಬೇಕು ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬರಲಿಕ್ಕೆ. ಮೇಡಮ್, ಇದು ಈ ಘಟನೆ, ದರ್ಶನ್ ಅವರ ಘಟನೆ ಮುಂಚೆನೇ ಒಂದು ನಾವು ವಾಣಿಜ್ಯ ಮಂಡಳಿಯಿಂದ ಮತ್ತು ಮಾತು ಸಂಸ್ಥೆ ಮತ್ತು ನಮ್ಮ ನಿರ್ಮಾಪಕರ ಸಂಘದಿಂದ ಮತ್ತು ಪ್ರದರ್ಶಕರ ವಲಯದಿಂದ ಎಲ್ಲರನ್ನೂ ಸೇರಿಸಿ ಒಂದು ಸಭೆಯನ್ನು ಮಾಡಿದ್ದು ತಮ್ಮೆಲ್ಲ ಗಮನದಲ್ಲಿದೆ.
ಅಂದರೆ ಅವತ್ತಿನ ಕೂಗು ಏನಿತ್ತಪ್ಪ ಅಂದರೆ ಚಿತ್ರಮಂದಿರಗಳಲ್ಲಿ ಚಿತ್ರಗಳು ನಿಂತ್ಕೊತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ದೊಡ್ಡ ನಟರುಗಳು ಹೆಚ್ಚಿನ ಚಿತ್ರಗಳನ್ನ ಮಾಡ್ತಾ ಇಲ್ಲ. ದಯಮಾಡಿ ಅವರೆಲ್ಲ ಹೆಚ್ಚಿನ ಚಿತ್ರಗಳನ್ನ ಮಾಡಿದಷ್ಟು ಕೂಡ ಸಿಂಗಲ್ ಸ್ಕ್ರೀನ್ಗಳು ಅಂತ ಏನಿದ್ದಾವೆ, ಏಕಪರದ ಚಿತ್ರಮಂದಿರಗಳು ಮುಚ್ಚಿ ಏನು ಹೋಗ್ತಾ ಇದ್ದಾವೆ, ಅದನ್ನು ತಡೆಗಟ್ಟಬೇಕು ಅಂದರೆ ನೀವುಗಳೆಲ್ಲ ಮಾಡಬೇಕು ಅನ್ನೋ ಕೂಗಿತ್ತು. ಆ ಕೂಗು ಇವತ್ತಿಗೂ ಸತ್ತಿಲ್ಲ ಮೇಡಮ್, ಇವತ್ತಿಗೂ ಹಾಗೆ ಇದೆ. ಆದರೆ ದುರಾದೃಷ್ಟ ಒಬ್ಬ ನಟ ಈ ರೀತಿ ಆಗಿದೆ. ಬಟ್ ಇದೇನು ಅಲ್ಟಿಮೇಟ್ ಡಿಸಿಷನ್ ಅಲ್ಲ. ಅವರು ಹೊರಗಡೆ ಬಂದಾದ ಮೇಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ, ನಾನು 1 ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಇದು ಯಾರೇ ಏನೇ ಮಾಡಿದ್ರು ಈ ಪೈರಸಿ ಅಂತಕ್ಕಂಥ ಹಾವಳಿ ಮತ್ತು ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಇದರಿಂದ ತುಂಬ ಮಾರಕವಾಗಿದೆ. ಇಡೀ ಭಾರತೀಯ ಚಿತ್ರರಂಗ, ನಾನು ಹೇಳ್ತಾ ಇರೋದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗಕ್ಕೆ ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ತುಂಬ ಮಾರಕವಾಗಿದೆ. ಆದರೆ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಈ ದೇಶದ ಪ್ರಧಾನಮಂತ್ರಿಗಳಾಗ್ಬೋದು, ಕಾನೂನು ಮಂತ್ರಿಗಳಾಗ್ಬೋದು, ಪ್ರತಿಯೊಬ್ಬರು ಕೂಡ ನಾನು ಅದನ್ನು ಆ್ಯಪ್ನ ನೀವು ಬ್ಯಾನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅವರಿಗೆ ಮಾನದಂಡವನ್ನು ಕೊಡಿ, ಅವರಿಗೆ ಸಲಹೆಗಳನ್ನು ಕೊಡಿ, ಸೂಚನೆಗಳನ್ನ ಕೊಡಿ. ಚಿತ್ರರಂಗದ ಯಾವುದೇ ಸಮಸ್ಯೆಗಳನ್ನು ಅಂದರೆ ವಿಚಾರಗಳನ್ನು ನಿಮ್ಮ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ನಲ್ಲಿ ಹಾಕಬಾರ್ದು ಅಂತಕ್ಕಂಥ ಕಂಡೀಷನ್ಗಳನ್ನ ಹಾಕಿ ಅವ್ರಿಗೆ ಮಾಡಿಕೊಡಿ. ಕೋವಿಡ್ ಸಂದರ್ಭದಲ್ಲಿ ಏಕಾಏಕಿ 4-5 ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರಲ್ಲ ಮೇಡಮ್, ಬ್ಯಾನ್ ಮಾಡಿದ್ರಲ್ವಾ. ಇದು ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ನಲ್ಲಿ ಬರೀ ನಾಟ್ ಓನ್ಲಿ ಕನ್ನಡ ಸಿನಿಮಾ, ಭಾರತೀಯ ಚಿತ್ರರಂಗದ ಯಾವುದೇ ಚಿತ್ರಗಳು, ಯಾವುದೇ ದೊಡ್ಡ ನಟರ ಚಿತ್ರಗಳಾಗಿರ್ಬೋದು, ಅವೆಲ್ಲ ಸೇಮ್ ಡೇ ಅಪ್ಲೋಡ್ ಆಗುತ್ತೆ. 11:30-12 ಗಂಟೆ ಟೆಲಿಗ್ರಾಮಲ್ಲಿ ಬಂದರು ಅಂದರೆ, ನಿಮಗೆ ಬಂತು ಅಂದರೆ ಯಾರು ಎಲ್ಲ ಮೊಬೈಲ್ಗಳಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ವಿನ ಥಿಯೇಟ್ರ್ಗಳಿಗೆ ಯಾರೂ ಬರಲ್ಲ ಮೇಡಮ್. ಇದು ಇಡೀ ಭಾರತ ಚಿತ್ರರಂಗಕ್ಕೆ ಆಗಿರ್ತಕ್ಕಂಥ ಸಮಸ್ಯೆ. ಇದರಿಂದ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ, GST ಮೂಲಕ ಚಿತ್ರಮಂದಿರದಿಂದ ಹೋಗ್ತಕ್ಕಂಥ ವರಮಾನ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಆ ವಿಚಾರದಲ್ಲಿ ನಾನು ಎಲೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ದೆ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ಲೋಕಸಭೆ ಎಲೆಕ್ಷನ್ ಆಗಿರಲಿಲ್ಲ. ಈಗ ಎಲೆಕ್ಷನ್ನು ಮುಗಿದೋಯ್ತು, ಎಲ್ಲರೂ ಯಾರ್ಯಾರು ಏನೇನು ಅಂತ ಗೊತ್ತಾಯಿತು. ನಮ್ಮದು 30ನೇ ತಾರೀಕು ನಿರ್ಮಾಪಕರ ಸಂಘದ ನೂತನ ಕಟ್ಟಡ ಬಿಡುಗಡೆ ಇದೆ. ಅವತ್ತು ಮುಖ್ಯಮಂತ್ರಿಗಳ ಮುಂದೆ ಈ ಮನವಿನ ಇಡ್ತಾ ಇದ್ದೀವಿ. ಮತ್ತು ಅಷ್ಟೂ ಜನ ಲೋಕಸಭಾ ಸದಸ್ಯರುಗಳು ಒಟ್ಟಾರೆಯಾಗಿ ಟೆಲಿಗ್ರಾಮ್ ವಿಚಾರದಿಂದ ರಾಜ್ಯ ಬೊಕ್ಕಸಕ್ಕೂ ಬರ್ತಕ್ಕಂಥ ವರಮಾನ ನಿಂತಿದೆ. ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಬರ್ತಕ್ಕಂಥ ವರಮಾನ ಅಂದರೆ ಚಿತ್ರಮಂದಿರಗಳು ಮತ್ತು ಮನೋರಂಜನೆಯಿಂದ ಬರ್ತಕ್ಕಂಥ ತೆರಿಗೆ ಏನಿತ್ತು ಅದು ಕಟ್ಟಾಗ್ತಾ ಇದೆ. ಅದನ್ನು ಮನವರಿಕೆ ಮಾಡಲಿಕ್ಕೆ ಅಷ್ಟೂ ಜನ MP ಗಳನ್ನು ನಾವು ಚಿತ್ರರಂಗದ ಮೂಲಕ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಮೇಡಮ್. ಕೊನೆ ಕ್ವಶನ್ ಸರ್, ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ನಲ್ಲಿ ಅಂದರೆ ಪ್ರತಿ ತಿಂಗಳಿಗೋ ಅಥವಾ ಎಷ್ಟೋ ತಿಂಗಳಿಗೆ ಒಂದು ಮೀಟಿಂಗ್ ಇರುತ್ತಂತೆ. ಸೊ ಆ ಸಂದರ್ಭದಲ್ಲಿ ಹೋದಾಗ ಇಲ್ಲಿವರೆಗೂ ಕೂಡ ಎದೆಯುಬ್ಬಿಸಿ ನಿಂತ್ಕೊಂಡು ಮಾತನಾಡುವಂಥ ಒಂದು ಏನು ಹೇಳ್ತು ಗೌರವ, ಸ್ಥಾನಮಾನ ಎಲ್ಲವೂ ಇತ್ತು, ಇವತ್ತಿಗೂ ಇದೆ. ಬಟ್ ಇದೊಂದು ಕೇಸ್ನಿಂದ ದರ್ಶನ್ ಅವರು ತಗಲಾಕೊಂಡಿದ್ರಿಂದ ಅಲ್ಲಿ ಒಂದಿಷ್ಟು ನಮಗೆ ಅವಮಾನ ಥರದ್ದು ತಲೆ ತಗ್ಸುವಂಥ ಕೆಲಸಗಳಾಯಿತು ಅಂತ ಸಾರಾ ಗೋವಿಂದ್ ಸರ್ ಮಾತಾಡ್ತಾ ಹೇಳ್ತಿದ್ರು. ಈ ಒಂದು ಕೇಸ್ನ ನೀವು ಖಂಡಿಸ್ತೀರಾ ಅಥವಾ ಸಮರ್ಥಿಸ್ಕೊಳ್ತೀರಾ ನಮ್ಮ ಚಿತ್ರರಂಗದ ನಾಯಕ ನಟ ಅಂತ? ಹೇಗೆ, ಏನು ಹೇಳ್ತೀರಾ? ಕೊನೆ ರಿಯಾಕ್ಷನ್. ಯಾರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ ಮೇಡಮ್. ಆದರೆ ಇದು ಬರೀ ಕನ್ನಡ ಚಿತ್ರರಂಗ ಅಷ್ಟೇ ಸೌತ್ ಇಂಡಿಯಾದಲ್ಲಿ ಹೋಗಿ ತಲೆ ಬಗ್ಗಿಸ್ತು ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ತಲೆ ಬಗ್ಗಿಸೋವಂಥ ಕೆಲಸವನ್ನು ಭಾರತ ಚಿತ್ರರಂಗದ ಎಲ್ಲ ರಾಜ್ಯದ ನಾಯಕ ನಟರುಗಳಿಂದನೂ ಕೂಡ ಆಗಿದೆ ಮೇಡಮ್. ಅದಾಗಿಲ್ಲ ಅಂತಲ್ಲ. MGR ಅವ್ರನ್ನ ನಮ್ಮ MR ರಾಧಾ ಅವರು ಶೂಟ್ ಮಾಡಲಿಕ್ಕೆ ಹೋಗಿದ್ದನ್ನು ತಮಗೆ ಗೊತ್ತಿದೆ. ಆಮೇಲೆ ಭಾಳಷ್ಟು ಜನ ಆಂಧ್ರದಲ್ಲೂ ಕೂಡ ಕೆಲವೊಂದು ಕೇಸ್ಗಳಲ್ಲಿ ಜೈಲಿಗೆ ಹೋಗಿದ್ದರು. ಸುನೀಲ್ ದತ್ ಅವರು ಹೋಗಿದ್ದರು, ಕಾಂಗನಾ ರನೌತ್, ತುಂಬ ಜನ ಆ ಥರ ಎಲ್ಲ ಆಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಆಗಿದೆ. ಆದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಅದು ಖಂಡನೀಯ ಮೇಡಮ್. ಸಮರ್ಥನೆ ಮಾಡ್ಕೋಬಾರ್ದು, ತಪ್ಪು ಆಗಬಾರ್ದಾಗಿತ್ತು, ಆಗಿದೆ, ಅದು ಸರಿ ಹೋಗಬೇಕು. ಎಲ್ಲಿವರೆಗೂ ನ್ಯಾಯಾಲಯದ ಆದೇಶ ಬರಲ್ಲ ಅಲ್ಲಿವರೆಗೂ ನಾವು ಯಾರನ್ನೂ ಕೂಡ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಈಗಲೂ ಕೂಡ ಅವ್ರು ನಮ್ಮ ಕಣ್ಣಲ್ಲಿ ಆರೋಪಿ. ನಾಯಕ ನಟರುಗಳಿಗೆ ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಏನಾದರೂ ಒಂದು ಸೂಚನೆ ಕೊಡ್ತೀರಾ? ಈ ಥರ ಎಲ್ಲ ನೀವು ಮಾಡಿಕೊಂಡ್ರೆ ನಿಮ್ಮ ನಂಬ್ಕೊಂಡು ಸಿನಿಮಾಗೆ ಇನ್ವೆಸ್ಟ್ ಮಾಡುವಂಥ ನಿರ್ಮಾಪಕರ ಗತಿ ಏನು? ಮುಂದಿನ ದಿನಗಳಲ್ಲಿ ಈ ಥರ ನಟರುಗಳು, ಅಪ್ಕಮಿಂಗ್ ನಟರುಗಳು ಯಾವ ರೀತಿ ನಡ್ಕೋಬೇಕಾಗತ್ತೆ? ತಾವೇನು ಹೇಳ್ತೀರಿ? ಮೇಡಮ್, ನಾನು ಭಾಳಷ್ಟು ಮಾಧ್ಯಮದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀನಿ ಮೇಡಮ್. ಈ ತುಂಬ ಕಷ್ಟದಲ್ಲಿರ್ತಕ್ಕಂಥ ಸಾರ್ವಜನಿಕರು ದೇವಸ್ಥಾನಗಳಿಗೆ ಹೋಗಿ ದೇವರನ್ನು ತುಂಬಿಸ್ಕೊಂಡು ತಮ್ಮ ಕಷ್ಟಗಳನ್ನ ಹೇಳ್ಕೊತಾರೆ. ನಮ್ಗೆ ಈ ಥರ ಸಮಸ್ಯೆ ಇದೆಯಪ್ಪ, ದೇವರೇ ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಎಲ್ಲ ಪ್ರತಿಯೊಬ್ಬರು ಆ ದೇವರನ್ನು ನೋಡೋದನ್ನು ಬಿಟ್ಟರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಕಣ್ತುಂಬ ನೋಡೋದೇ ಒಬ್ಬ ಕಲಾವಿದನ್ನು.
ಸೊ ಕಲಾವಿದರ ಸಾರ್ವಜನಿಕ ಜೀವನ ಇದೆಯಲ್ಲ ಮೇಡಮ್, ಅದು ತುಂಬಾ ಸರಳವಾಗಿರಬೇಕು, ಸುಂದರವಾಗಿರಬೇಕು, ಸಂಪನ್ಮೂಲತೆಯಿಂದ ಕೂಡಿರಬೇಕು, ಅಂದರೆ ಸಂಪನ್ನತೆಯಿಂದ ಕೂಡಿರಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನು, ಆ ಥರದ ಒಂದು ನಡವಳಿಕೆಗಳನ್ನು ಪ್ರತಿಯೊಬ್ಬ ನಟರು ಕೂಡ, ನಾನು ಹೇಳ್ತಾ ಇರೋದು ಬರೀ ಕರ್ನಾಟಕ ಚಿತ್ರರಂಗ, ಕರ್ನಾಟಕದ ಹೀರೋಗಳು ಅಂತಲ್ಲ, ನಟರು ಅಂತ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಭಾಷೆಯ ನಟರಿರಲಿ ಅಂಥದನ್ನು ಅವರು ಮೈಗೂಡಿಸ್ಕೋಬೇಕು. ಯಾಕಂದರೆ ಲಕ್ಷಾಂತರ ಜನ, ಸಾವಿರಾರು ಜನ, ಕೋಟ್ಯಾಂತರ ಜನ ಅವ್ರ ಫಾಲೋವರ್ಸ್ ಇರ್ತಾರೆ. ನಮ್ಮ ಭಾಷೆ ಇದನ್ನು ಮಾಡಿದರೆ ಅಂದಮೇಲೆ ನಾನು ಯಾಕೆ ಇದನ್ನು ಮಾಡಬಾರ್ದು, ಅಪರಾಧವಾ ಅಂತ ಕೇಳೋಂಥ ಮಾತುಗಳು ಬರ್ತವೆ. ತಾವು ಅಣ್ಣವರ ವಿಚಾರದಲ್ಲಿ ನಾನು ಸಂಪತ್ತಿಗೆ ಸವಾಲು ಬಂದಾಗ ಭಾಳಷ್ಟು ಜನ ಇಲ್ಲಿ ಸರ್ಕಾರಿ ನೌಕರಿಯನ್ನು ಬಿಟ್ಟು ಹೋಗಿ ರೈತಾಪಿ ಅವರು ಜಮೀನನ್ನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬಂಗಾರದ ಮನುಷ್ಯ ಸಂದರ್ಭದಲ್ಲಿ ಸಂಪತ್ತಿಗೆ ಸವಾಲು ನೋಡಾದ್ಮೇಲೂ ಕೂಡ ತುಂಬ ಜನ ಅಂದರೆ ಅದೇ ಆ ಥರದ ಒಂದು ಇದನ್ನು ಯಾವುದನ್ನು ನಡವಳಿಕೆಗಳನ್ನು ಪ್ರತಿಯೊಬ್ಬರೂ ಕೂಡ ಮೈಗೂಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇಡಮ್. ಅದನ್ನು ಪರಿಪಾಲಿಸಿದ್ರೆ ಮುಂದಿನ ಅವರ ಭವಿಷ್ಯನೂ ಕೂಡ, ಇವತ್ತು ಅಪ್ಪೋರಿಲ್ಲ, ಅಣ್ಣವರು ಇಲ್ಲ, ಆದರೆ ಅವರು ಮಾಡಿದ ಕೆಲಸ ಅವರು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅವರು ಪ್ರತಿದಿನ ಇದ್ದಾರೆ. ನೀವು ಯಾವ ರೋಡ್ಗೆ ಹೋಗ್ರಿ, ಗಲ್ಲಿಗೆ ಹೋಗ್ರಿ, ಅವ್ರು ಕಾಣ್ತಾನೆ ಇರ್ತೀರಿ. ವಿಷ್ಣು ಸಾರು, ಅಂಬರೀಷ್ ಅಣ್ಣ, ಪ್ರತಿಯೊಬ್ಬರು ಅಂದರೆ ಅವರು ಹಾಕಿಕೊಟ್ಟ ಹಾದಿನಲ್ಲಿ ತಾವುಗಳೆಲ್ಲ ನಡ್ಕೊಳ್ರಿ ಅನ್ನೋದಷ್ಟೇ. ಇದೊಂದು ಆಗಬಾರ್ದಾಗಿತ್ತು, ಇದೊಂದು ಆಗೋಗ್ಬಿಟ್ಟಿದೆ. ಇದು ಮುಂದಿನ ಪೀಳಿಗೆ ಕಲಾವಿದರಿಗೆ ಅಥವಾ ಅವ್ರ ಜೊತೆಲಿರ್ತಕ್ಕಂಥ ಕೆಲವು ಕಲಾವಿದರಿಗೆ ಇದು ಒಂದು ಏನಂತೀರಿ ಪಾಠ ಅಂದ್ರೂ ಕೂಡ ತಪ್ಪಾಗಲಾರ್ದು. ಪಾಠ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ತಿದ್ದುಕೊಳ್ಳಿಕ್ಕೆ, ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಣಕರ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.